ವೆಲ್ಕಮ್ ಟು ವಿ ಕೆ ಲವ್ಲಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ನೀವು ಸ್ಕ್ರೀನ್ ಮೇಲೆ ಡೆಮೋ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಆ ರೀತಿ 3D ಸ್ಟೈಲಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ನಾವು ನೋಡ್ ಅಪ್ಲಿಕೇಶನಲ್ಲಿ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ಈ ರೀತಿ ವಿಡಿಯೋನ ಎಡಿಟ್ ಮಾಡೋಕ್ಕೆ ನನಗೆ ಒಂದು ದಿನ ಆಯಿತು ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ಈ ರೀತಿ ಆ್ಯನಿಮೇಷನ್ನ ಮಾಡಿದ್ದೀನಿ. ನಾನು ತುಂಬ ಆ್ಯನಿಮೇಷನ್ಸ್ನ ಹೀಗೆ ಮಾಡೋದಂತ ತಿಳ್ಕೊಂಡು ಈ ರೀತಿ 3D ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಪ್ಲೀಸ್ ನೀವು ಒಂದು ಲೈಕ್ನ ಮಾಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಸಪೋರ್ಟ್ ಆಗಿರುತ್ತೆ. ನಾನು ಈ ರೀತಿ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಒಂದು ಲೈಕ್ನ ಮಾಡಿ ಮತ್ತು ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ಈ ರೀತಿ ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಮತ್ತು ಇನ್ನು ಮುಂದೆ ಬರುವ ವೀಡಿಯೋಸಲ್ಲಿ ಇದಕ್ಕಿಂತ ಬೆಟರಾಗಿ 3D ವಿಡಿಯೋಸ್ನ ಎಡಿಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಪ್ಲೀಸ್ ಒಂದು ಲೈಕ್ನ ಮಾಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಾನು ಯೂಸ್ ಮಾಡೋ ಎಲ್ಲ ಮೆಡಿಸಿನ್ಗೆಲ್ಲ ಸಿಗುತ್ತೆ. ಫ್ರೆಂಡ್ಸ್, ನಾನು ಒಂದು ಪ್ರಾಜೆಕ್ಟ್ನ ನಿಮಗೆ ಕೊಟ್ಟಿರ್ತೀನಿ. ಆ ಪ್ರಾಜೆಕ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ನೋಡ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಓಪನ್ ಮಾಡ್ಕೊಂಡಿದ ತಕ್ಷಣ ಅದು ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ ನಿಮಗೆ. ಈಗ ನೀವು ಇಲ್ಲಿ ಇಂಪೋರ್ಟ್ ಅಂತ ಕಾಣಿಸುತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಲೋಡ್ ಪ್ರಾಜೆಕ್ಟ್ ಜಿಪ್ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಈಗ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ಆ ಪ್ರಾಜೆಕ್ಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ. ನೀವು ಟೆಕ್ಸ್ಟ್ ಮತ್ತು ಫೋಟೋಸ್ ಮಾತ್ರ ಚೇಂಜ್ ಮಾಡಿಕೊಂಡ್ರೆ ಸಾಕು. ಪೂರ್ತಿ ಆ್ಯನಿಮೇಷನ್ಸ್ ಎಲ್ಲ ನಾನು ಆಲ್ರೆಡಿ ಮಾಡಿರ್ತೀನಿ. ಈ ಪ್ರಾಜೆಕ್ಟ್ನ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿರೋ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಆಲ್ರೆಡಿ ನಾನು ಜಿಪ್ ಫೈಲ್ನ ಕೊಟ್ಟಿದ್ದೀನಲ್ಲ, ಅದರಲ್ಲೇ ಇರುತ್ತೆ ಎಲ್ಲ. ನೀವೇನು ಸ್ಪೆಷಲಾಗಿ ಡೌನ್ಲೋಡ್ ಮಾಡ್ಕೊಳೋದು ಬೇಡ. ಫ್ರೆಂಡ್ಸ್, ಈಗ ನೀವು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದಮೇಲೆ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ಫ್ರೆಂಡ್ಸ್. ತುಂಬ ಫೈಲ್ಸ್ನ ಆ್ಯಡ್ ಮಾಡಿದ್ದೀನಿ ಮತ್ತು ತುಂಬ ಲೇಯರ್ಸ್ನ ಆ್ಯಡ್ ಮಾಡಿ 3D ಆ್ಯನಿಮೇಷನ್ನ ಕೊಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 5-10 ಸೆಕೆಂಡ್ಸ್ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದಮೇಲೆ ಇಲ್ಲಿ ನೀವು ಏನೇನು ಚೇಂಜಸ್ ಮಾಡಬೇಕಂತ ಈಗ ನಾನು ತಿಳಿಸಿ ನೋಡಿ. ಮೊದಲಿಗೆ ನೀವು ಸ್ವಲ್ಪ ಇಲ್ಲಿ ನಿಮಗೆ ಟೈಮಿಂಗ್ಸ್ ನೋಡಿಸುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ನೀವು ಸ್ವಲ್ಪ ಈ ವೈಟ್ ಲೈನ್ ಕಾಣಿಸುತ್ತಲ್ಲ, ಚಿಕ್ಕದಾಗಿ ನಿಮಗೆ ವೈಟ್ ಲೈನ್ ಕಾಣಿಸುತ್ತಲ್ಲ, ಈ ವೈಟ್ ಲೈನ್ನ ಸ್ವಲ್ಪ ಮೂವ್ ಮಾಡ್ಕೋಬೇಕಾಗುತ್ತೆ. ಮೂವ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಏನೇನು ಚೇಂಜಸ್ ಮಾಡಬೇಕಂತ ನಿಮಗೆ ತಿಳಿಸುತ್ತೆ. ಮೊದಲಿಗೆ ಈ ರೀತಿ ಆ್ಯನಿಮೇಷನ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ನೀವು ಮೂವ್ ಮಾಡಿ. ಇಲ್ಲಿ ನಿಮಗೆ ಪೂಜಾರಿ ಬಂಧುಗಳ ಮದುವೆಯ ಕರೆಯೋಲೆ ಅಂತ ಬಂದಿದೆಯಲ್ಲ, ಇದನ್ನು ಇಲ್ಲಿ ನೀವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಟ್ನ ಮೊದಲು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಈಗ ನೀವು ಟೆಕ್ಸ್ಟ್ನ ಚೇಂಜಸ್ನ ಮಾಡ್ಕೋಬೇಕಾದ್ರೆ ಮೊದಲಿಗೆ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಕ್ರೋಮ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಕ್ರೋಮ್ನ ಓಪನ್ ಮಾಡ್ಕೊಂಡ್ಮೇಲೆ ಅದು ಇಂಟರ್ಫೇಸ್ ರೀತಿ ಕಾಣಿಸುತ್ತೆ. ಇಲ್ಲಿ ಸರ್ಚ್ ಕಾಣಿಸುತ್ತಲ್ಲ, ಸರ್ಚಲ್ಲಿ ಅರವಿಂದ ವಿ.ಕೆ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ್ರೆ ಮೊದಲಿಗೆ ಒಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯೂನಿಕೋಡ್ ಟು ASC ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಲೆಫ್ಟ್ ಸೈಡ್ ಒಂದು ಬಾಕ್ಸ್ ಕಾಣಿಸುತ್ತಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಕನ್ನಡ ಕೀಬೋರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈಗ ನೀವು ನಿಮ್ಮ ಮನೆತನದ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಅಥವಾ ಎಡಿಟ್ ಮಾಡ್ತಿರಲ್ಲ, ನೀವು ಯಾರಿಗಾದರೂ ಎಡಿಟ್ ಮಾಡ್ಕೊಡ್ತೀರಲ್ಲ ಮದುವೆ ಇನ್ವಿಟೇಷನ್ ವಿಡಿಯೋನ, ಅವ್ರದ್ದು ಮನೆತನದ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಇನ್ವಿಟೇಷನ್ ಕಾರ್ಡಲ್ಲಿ ಇರುತ್ತೆ ಅದು. ಅದನ್ನು ನೀವು ನೋಡಿ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಇಲ್ಲಿ ಯಾವುದಾದ್ರೂ ಒಂದು ಮನೆತನದ ಹೆಸರನ್ನ ಟೈಪ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಟೈಪ್ ಮಾಡ್ಕೊತೀನಲ್ಲ, ಈ ರೀತಿ ನೀವು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಈ ರೀತಿ ಟೆಕ್ಸ್ಟ್ ಕಾಣಿಸುತ್ತಲ್ಲ, ಈ ಟೆಕ್ಸ್ಟ್ನ ಲಾಂಗ್ ಪ್ರೆಸ್ ಮಾಡಿ ಸೆಲೆಕ್ಟ್ ಆಲ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈಗ ನೀವು ನೋಡ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನೀವು ನೋಡಿದ್ರೆ ಈಗ ಇಲ್ಲಿ ನೀವು ಕೇರ್ಫುಲ್ಲಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿರುತ್ತೆ. ಈಗ ನೀವು ಸ್ವಲ್ಪ ಈ ರೀತಿ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂದು ಗ್ರೂಪ್ ಕಾಣಿಸುತ್ತೆ ಫ್ರೆಂಡ್ಸ್. ಈ ಗ್ರೂಪ್ ಕಾಣಿಸುತ್ತೆ, ಕ್ಲಿಕ್ ಮಾಡಿ. ಇದರಲ್ಲಿ ತುಂಬ ಚೇಂಜಸ್ನ ಮಾಡಬೇಕಾಗುತ್ತೆ. ನೀವು ಈ ಗ್ರೂಪ್
ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಲ್ಲ, ಕ್ಲಿಕ್ ಮಾಡಿಕೊಡಿ. ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಈಗ ಸ್ವಲ್ಪ ನೀವು ಮುಂದ್ಗಡೆ ಬನ್ನಿ. ಇಲ್ಲಿ ನಿಮಗೆ ಸೆಕೆಂಡ್ ಅಂತ ಒಂದು ಗ್ರೂಪ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಸೆಕೆಂಡ್ ಅಂತ ಒಂದು ಗ್ರೂಪ್ ಕಾಣಿಸುತ್ತಲ್ಲ, ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ ಅಂತ ಇನ್ನೊಂದು ಗ್ರೂಪ್ ಕಾಣಿಸುತ್ತೆ. ಈ ಗ್ರೂಪ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಟೆಕ್ಸ್ಟ್ ಅಂತ ಕಾಣಿಸುತ್ತೆ. ಸೆಕೆಂಡ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಕಾಣಿಸುತ್ತೆ. ಈ ಟೆಕ್ಸ್ಟನ್ನು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ತಾ ಇದ್ದೀನಲ್ಲ ನಾನು, ಆ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ಟೆಕ್ಸ್ಟ್ ಅಂತ ಬರುತ್ತೆ. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಲ್ಲ, ಪೂಜಾರಿ ಬಂಧುಗಳ ಮದುವೆ ಕರೆಯಲು ಅಂತ, ಆ ಟೆಕ್ಸ್ಟ್ ಇಲ್ಲಿ ನಿಮಗೆ ಕಾಣಿಸುತ್ತೆ. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ ಟೆಕ್ಸ್ಟ್ ಬರುತ್ತೆ. ಇದನ್ನು ಸೆಲೆಕ್ಟ್ ಆಲ್ ಮಾಡಿಕೊಂಡು ಇದನ್ನು ಈಗ ನೀವು ಕಾಪಿ ಮಾಡ್ಕೊಂಡ್ರಲ್ಲ, ಆ ಟೆಕ್ಸ್ಟ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಈಗ ನಾನು ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ, ಭೋವಿ ಕುಟುಂಬದವರ ಮದುವೆ ಕರೆಯಲು ಅಂತ ಬರುತ್ತೆ. ನಾನು ಅಲ್ಲಿ ಚೇಂಜ್ ಮಾಡಿದ ತಕ್ಷಣ, ಟೆಕ್ಸ್ಟ್ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೀವು ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಅಥವಾ ಸೈಜ್ನ ಕಡಿಮೆ ಮಾಡ್ಕೋಬೇಕಾದ್ರೂ ನೀವು ಕಡಿಮೆ ಮಾಡ್ಕೋಬೋದು. ಈ ರೀತಿ ನೀವು ಟೆಕ್ಸ್ಟ್ನ ಚೇಂಜಸ್ನ ಮಾಡ್ಕೊಳ್ಳಿ. ಮೊದಲಿಗೆ ಈ ರೀತಿ ಚೇಂಜಸ್ನ ಮಾಡ್ಕೊಂಡ್ಮೇಲೆ ಅದಾದಮೇಲೆ ನೀವು ಸೆಕೆಂಡ್ ಗ್ರೂಪ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ ನೀವು ಸ್ವಲ್ಪ ಇಲ್ಲಿ ಟೈಮಿಂಗ್ಸ್ ಕಾಣಿಸುತ್ತಲ್ಲ, ಈ ವೈಟ್ ಲೈನ್ ಕಾಣಿಸುತ್ತಲ್ಲ, ಈ ವೈಟ್ ಲೈನ್ ಸ್ವಲ್ಪ ಮೂವ್ ಮಾಡಿ. ಈಗ ನಾನು ಇಲ್ಲಿ ಮೂವ್ ಮಾಡ್ತಿದ್ದೇನೆ, ಈ ರೀತಿ ಮೂವ್ ಮಾಡಿದ್ರೆ ಇಲ್ಲಿ ಹುಡುಗ ಮತ್ತು ಹುಡುಗಿ ಫೋಟೋ ಮತ್ತು ನೇಮ್ ಬರುತ್ತೆ. ಈ ಮೂರನ್ನೂ ನೀವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮೊದಲಿಗೆ ನಾನು ಟೆಕ್ಸ್ಟ್ನ ಚೇಂಜಸ್ನ ಮಾಡ್ತೀನಿ. ಈಗ ನಾನು ಮತ್ತೆ ಕ್ರೋಮ್ನ ಓಪನ್ ಮಾಡ್ಕೊತೀನಿ. ಇಲ್ಲಿ ಈ ಇರೋ ಎಲ್ಲ ಟೆಕ್ಸ್ಟ್ನ ರಿಮೂವ್ ಮಾಡ್ಕೊತೀನಿ. ಮಾಡ್ಕೊಂಡ್ಮೇಲೆ ಈಗ ನಾನು ಎಕ್ಸಾಂಪಲ್ಗೆ ಒಂದು ನೇಮ್ನ ಟೈಪ್ ಮಾಡ್ಕೊತೀನಿ. ನೀವು ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡಲ್ಲಿರುವ ನೇಮ್ನ ಟೈಪ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನೀವು ಲೆಫ್ಟ್ ಸೈಡ್ ಬಾಕ್ಸಲ್ಲಿರೋ ಟೆಕ್ಸ್ಟ್ನೆಲ್ಲ ಕಾಪಿ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ನೋಡ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಈಗ ನೀವು ಇಲ್ಲಿ ಥರ್ಡ್ ಗ್ರೂಪ್ ಕಾಣಿಸುತ್ತಲ್ಲ, ನಿಮಗೆ ಇಲ್ಲಿ ಥರ್ಡ್ ಗ್ರೂಪ್ ಕಾಣಿಸುತ್ತಲ್ಲ, ಈ ಥರ್ಡ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಮೊದಲಿಗೆ ನೀವು ಟೆಕ್ಸ್ಟ್ನ ಚೇಂಜಸ್ನ ಮಾಡ್ಕೊಳ್ಳಿ. ಇಲ್ಲಿ ಟೆಕ್ಸ್ಟ್ ಅಂತ ಕಾಣಿಸುತ್ತಲ್ಲ, ಈ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಟೆಕ್ಸ್ಟ್ ಅಂತ ಕಾಣಿಸುತ್ತಲ್ಲ, ಈ ಟೆಕ್ಸ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಟೆಕ್ಸ್ಟ್ ಅಂತ ಇರುತ್ತೆ, ಇದನ್ನು ಡಬಲ್ ಟ್ಯಾಪ್ ಮಾಡಿ ಇಲ್ಲಿರೋ ಟೆಕ್ಸ್ಟ್ನೆಲ್ಲ ಡಿಲೀಟ್ ಮಾಡಿ ನಾನು ಕಾಪಿ ಮಾಡ್ಕೊಂಡು ಟೆಕ್ಸ್ಟ್ನ ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಮತ್ತು ನಾನು ಈ ಟೆಕ್ಸ್ಟ್ ಸೈಜ್ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊತೀನಿ. ಅಥವಾ ನೀವು ಸೈಡ್ಗೆ ಏನಾದ್ರೂ ಟೆಕ್ಸ್ಟ್ನ ಚೇಂಜಸ್ನ ಮಾಡಬೇಕಾದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈಗ ನೀವು ಈ ಪೊಸಿಷನ್ ಇರುತ್ತಲ್ಲ, ಪೊಸಿಷನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್, ಈಗ ನೀವು ಫೋಟೋನ ಚೇಂಜಸ್ನ ಮಾಡ್ಕೋಬೇಕಾದ್ರೆ ಇಲ್ಲಿ ನಿಮಗೆ ಇಮೇಜ್ ಅಂತ ಕಾಣಿಸುತ್ತೆ. ಥರ್ಡ್ ಗ್ರೂಪಲ್ಲಿ ಇಮೇಜ್ ಅಂತ ಕಾಣಿಸುತ್ತೆ. ಈ ಇಮೇಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಮೇಲೆಗಡೆ 3 ಡಾಟ್ ಕಾಣಿಸುತ್ತೆ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ರೀಪ್ಲೇಸ್ ಅಂತ ಇರುತ್ತೆ, ಒಂದು ಆಪ್ಷನ್ ಇರುತ್ತೆ. ಈ ರೀಪ್ಲೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಇಲ್ಲಿ 30 ಸೆಕೆಂಡ್ ಟ್ಯಾಪ್ ಟು ರಿಪಿಕ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈಗ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಈಗ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಎಕ್ಸಾಂಪಲ್ಗೆ ನಾನು ಈ ಒಂದು ಫೋಟೋನ ನೋಡಿ ಫ್ರೆಂಡ್ಸ್, ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಸೇವ್ ಐಕನ್ ಕಾಣಿಸುತ್ತೆ. ಈ ಸೇವ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಇಲ್ಲಿ ರೀಪ್ಲೇಸ್ ಆಗುತ್ತೆ ಫ್ರೆಂಡ್ಸ್. ಫೋಟೋ ರೀಪ್ಲೇಸ್ ಆಗುತ್ತೆ. ಈಗ ನೀವು ಸ್ವಲ್ಪ ಮೂವ್ ಮಾಡಿದ್ರೆ, ಇಲ್ಲಿ ಈ ವೈಟ್ ಲೈನ್ ಮೂವ್ ಮಾಡಿದ್ರೆ ಫೋಟೋ ಇಲ್ಲಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫೋಟೋ ಕರೆಕ್ಟಾಗಿ ಇಲ್ಲಿ ರೀಪ್ಲೇಸ್ ಆಗಿಲ್ಲ. ಇದು ಯಾವ ರೀತಿ ಎಡಿಟ್ ಮಾಡೋದಂದರೆ, ಇಲ್ಲಿ ನಿಮಗೆ ಶೇಪ್ ಮಾಸ್ಕ್ ಅಂತ ಕೆಳಗಡೆ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಸೆಂಟರ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸ್ ವೈ ಅಂತ ಆಪ್ಷನ್ ಇರುತ್ತೆ, ಇದನ್ನು ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆದಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೊಸಿಷನ್ನ ಸ್ವಲ್ಪ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊತಾ ಇದ್ದೀನಲ್ಲ, ಈ ರೀತಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಮತ್ತು ಶೇಪ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೇಡಿಯಸ್ ಇರುತ್ತಲ್ಲ, ಈ ರೇಡಿಯಸ್ನ ಸ್ವಲ್ಪ ಈ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಮತ್ತು ಬ್ಲರ್ ಇರುತ್ತಲ್ಲ, ಬ್ಲರ್ನ ಸ್ವಲ್ಪ ಈ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋನ ನೀವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇಲ್ಲ. ಇಲ್ಲಿ ನೀವು ಟ್ರಾನ್ಸ್ಫರ್ ಮತ್ತು ಶೇಪ್ ಮಾಸ್ಕ್ನ ಯೂಸ್ ಮಾಡಿ ಅಡ್ಜಸ್ಟ್ಮೆಂಟ್ನ
ಮಾಡ್ಕೊಳ್ಳಿ. ಈಗ ನಾನು ಅಡ್ಜಸ್ಟ್ಮೆಂಟ್ನ ಮಾಡ್ಕೊತಾ ಇದ್ದೀನಲ್ಲ, ಈ ರೀತಿ ನೀವು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡ್ಮೇಲೆ ಈ ಥರ್ಡ್ ಗ್ರೂಪ್ನ ನಾನು ಕ್ಲೋಸ್ ಮಾಡ್ತೀನಿ. ಮಾಡಿದ್ಮೇಲೆ ಈಗ ಈ ವೈಟ್ನ ಸ್ವಲ್ಪ ಮೂವ್ ಮಾಡ್ತೀನಿ. ಇಲ್ಲಿ ವಿವಾಹ ಅಂತ ಬರುತ್ತೆ. ಈ ಫೋರ್ತ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ ಕ್ಲಿಕ್ ಮಾಡಿಕೊಂಡು ಈಗ ನಾನು ಕ್ರೋಮ್ನ ಓಪನ್ ಮಾಡಿಕೊಂಡು ಮದುವೆ ಯಾವಾಗ ನಡೆಯುತ್ತೆ, ಎಷ್ಟೊತ್ತಿಗೆ ನಡೆಯುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊತೀನಿ. ಎಕ್ಸಾಂಪಲ್ಗೆ ಒಂದು ಡೇಟ್ನ ಇಲ್ಲಿ ಟೈಪ್ ಮಾಡ್ಕೊತೀನಿ. ಟೈಪ್ ಮಾಡಿಕೊಂಡು ಯಾವ ವಾರ ಮದುವೆ ನಡೆಯುತ್ತೋ ಆ ವಾರ ನೇಮ್ನ ಇಲ್ಲಿ ಟೈಪ್ ಮಾಡಿಕೊಂಡು ಎಷ್ಟೊತ್ತಿಗೆ ನಡೆಯುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಕಾಪಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಫೋರ್ತ್ ಗ್ರೂಪ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ನಿಮಗೆ ಒಂದು ಟೆಕ್ಸ್ಟ್ ಅಂತ ಇಲ್ಲಿ 2 ಟೆಕ್ಸ್ಟ್ ಇದೆ. ಇದರಲ್ಲಿ ನೀವು ಲಾಸ್ಟಿಗೆ ಇದೆಯಲ್ಲ ಟೆಕ್ಸ್ಟ್, ಲಾಸ್ಟಿಗೆ ನಿಮಗೆ ಟೆಕ್ಸ್ಟ್ ಕಾಣಿಸುತ್ತಲ್ಲ, ಈ ಲಾಸ್ಟಿಗೆ ಕಾಣಿಸೋ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇರುವ ಟೆಕ್ಸ್ಟ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಿಕೊಂಡು ಈಗ ನೀವು ಕಾಪಿ ಮಾಡ್ಕೊಂಡು ಟೆಕ್ಸ್ಟ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇದು ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಈ ರೀತಿ ಟೆಕ್ಸ್ಟ್ ರಿಪ್ಲೇಸ್ ಆಗುತ್ತೆ. ಮತ್ತು ನೀವು ಫಿಫ್ತ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ವೈಟ್ ಲೈನ್ ಇದೆಯಲ್ಲ ಇದನ್ನು ಸ್ವಲ್ಪ ನೀವು ಈ ರೀತಿ ಮೂವ್ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನಾನು ಈ ರೀತಿ ಮೂವ್ ಮಾಡ್ತೀನಲ್ಲ, ಈ ರೀತಿ ಮೂವ್ ಮಾಡಿಕೊಂಡ್ರೆ ಇಲ್ಲಿ ಸ್ಥಳ ಅಂತ ಬರುತ್ತೆ. ಸ್ಥಳ ಅಂತ ಬಂದಮೇಲೆ ಈಗ ನೀವು ಟೆಕ್ಸ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ ಪ್ಲೇಸಲ್ಲಿ ಮದುವೆ ನಡೆಯುತ್ತೋ ಆ ಪ್ಲೇಸ್ನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನಾನು ಯಾವುದೋ ಒಂದು ನೇಮ್ನ ಇಲ್ಲಿ ಟೈಪ್ ಮಾಡ್ಕೊತೀನಿ. ಯಾವುದೋ ಒಂದು ಕಲ್ಯಾಣ ಮಂಟಪದ ಹೆಸರನ್ನು ಟೈಪ್ ಮಾಡಿಕೊಂಡು ಇಲ್ಲಿ ನಾನು ಟೈಪ್ ಮಾಡ್ಕೊತೀನಿ. ಈ ರೀತಿ ಟೈಪ್ ಮಾಡ್ಕೊಂಡ್ಮೇಲೆ ಈ ಟೆಕ್ಸ್ಟ್ನ ಕಾಪಿ ಮಾಡಿಕೊಂಡು ಇಲ್ಲಿ ನಿಮಗೆ ಟೆಕ್ಸ್ಟ್ ಕಾಣಿಸುತ್ತಲ್ಲ, 2 ಟೆಕ್ಸ್ಟ್ ಮತ್ತೆ ಕಾಣಿಸುತ್ತೆ ನಿಮಗೆ. ಇಲ್ಲಿ ಲಾಸ್ಟಲ್ಲಿ ಒಂದು ಟೆಕ್ಸ್ಟ್ ಕಾಣಿಸುತ್ತಲ್ಲ, ಲಾಸ್ಟಿಗೆ ಕಾಣಿಸುವ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮತ್ತು ಇಲ್ಲಿ ನಿಮ್ಮ ಕೆಳಗಡೆ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಟೆಕ್ಸ್ಟ್ ಅಂತ ಕಾಣಿಸುತ್ತಲ್ಲ, ಈ ಟೆಕ್ಸ್ಟನ್ನು ಕಾಣಿಸುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿರೋ ಟೆಕ್ಸ್ಟ್ನ ರಿಮೂವ್ ಮಾಡಿ ನಾನು ಕಾಪಿ ಮಾಡ್ಕೊಂಡಿರೋ ಟೆಕ್ಸ್ಟ್ನ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಟಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ್ಮೇಲೆ ಇಲ್ಲಿ ನೀವು ನೋಡಿದ್ರೆ ಈ ರೀತಿ ಟೆಕ್ಸ್ಟ್ ಇಲ್ಲಿ ಚೇಂಜ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಈ ಫಿಫ್ತ್ ಗ್ರೂಪ್ನ ಕ್ಲೋಸ್ ಮಾಡ್ಕೊತೀನಿ. ಮಾಡ್ಕೊಂಡ್ಮೇಲೆ ಈ ಟೋಟಲ್ ಗ್ರೂಪ್ಸ್ ಎಲ್ಲ ಕ್ಲೋಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಈಗ ನಾನು ಎಲ್ಲ ಟೆಕ್ಸ್ಟ್ನ ಫೋಟೋಸ್ನ ಚೇಂಜ್ ಮಾಡಿದ್ದೀನಿ. ಈಗ ನೀವು ಒಂದೇ ಒಂದು ಫೋಟೋನ ಇನ್ನೊಂದು ಫೋಟೋನ PNG ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀವು ಈ ಗ್ರೂಪ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಮೂವ್ ಮಾಡಿದ್ರೆ ಇಲ್ಲಿ ನಿಮಗೆ ಇಮೇಜ್ 18 ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಇಮೇಜ್ 18 ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡ್ಕೊಂಡು ಒಂದು PNG ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಮೂವ್ ಮಾಡ್ತೀನಿ ಫ್ರೆಂಡ್ಸ್. ಮೂವ್ ಮಾಡಿದ್ರೆ ಈ ಫೋಟೋ ನಿಮಗೆ ಕಾಣಿಸುತ್ತೆ. ಈ ವೈಟ್ ಲೈನ್ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯನಿಮೇಷನ್ ಕೊಟ್ಟಿದ್ದೀನಲ್ಲ ಅದಕ್ಕೋಸ್ಕರ ನಿಮಗೆ ಈ ಡಿಸ್ಟರ್ಬೆನ್ಸ್ ಇರುತ್ತೆ. ಯಾಕಂದರೆ ಈ ಆ್ಯನಿಮೇಷನ್ನ ನೀವು ಈ ಟೈಮಿಂಗ್ಸಲ್ಲಿ ಇಷ್ಟು ಆ್ಯನಿಮೇಷನ್ ಬರಬೇಕಂತ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ನೀವು ಈ ವೈಟ್ ಲೈನ್ನ ಸ್ವಲ್ಪ ಮೂವ್ ಮಾಡಿದ್ರೆ ನಿಮಗೆ ಈ ಫೋಟೋಸ್ ಕಾಣಿಸುತ್ತೆ, ಇಲ್ಲದ್ರೆ ಕಾಣಿಸಲ್ಲ ಫ್ರೆಂಡ್ಸ್. ಮತ್ತು ಈ ಥ್ರೆಡ್ಸ್ ಮೇಲೆ ಕ್ಲಿಕ್ ಮಾಡಿ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ 30 ಸೆಕೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಟ್ಯಾಪ್ ಟು ರಿಪೇರ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು PNG ಫೋಟೋನ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಗೆ ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಮೇಲೆ ಈಗ ನಾನು ಸ್ವಲ್ಪ ಮೂವ್ ಮಾಡಿ ನೋಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಫೋಟೋ ಇಲ್ಲಿ ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ಏನಾದರೂ ಚೇಂಜಸ್ನ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಈ ರೀತಿ ಸ್ಕೇಲ್ ಏನಾದ್ರೂ ಸ್ವಲ್ಪ ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿ ಸೈಜ್ ಬೇಕಾದ್ರೂ ಈ ರೀತಿ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಮತ್ತು ನೀವು ಫೋಟೋ ಬೇಕಾದರೆ ರೊಟೇಟ್ ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಫೋಟೋನ ಚೇಂಜಸ್ನ ಮಾಡ್ಕೊಳ್ಳಿ. ಈ ರೀತಿ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕುತ್ಕೊಂಡು ಫೋಟೋ ಆ್ಯಡ್ ಮಾಡಿದ್ದೀನಿ, ಅಷ್ಟು ಲುಕ್ಕಾಗಿ ಕಾಣಿಸಲ್ಲ. ನೀವು ಏನಿದ್ರೂ ಸ್ಟಡಿಯಾಗಿ ಫುಲ್ ಬಾಡಿ ಬರುವ ರೀತಿ ಒಂದು ಫೋಟೋನ PNG ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮೊದಲು ಆ್ಯಡ್ ಮಾಡಿದ್ನಲ್ಲ ಆ ರೀತಿ ಒಂದು ಫಿಕ್ನ ಈಗ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಎಲ್ಲ ಎಫೆಕ್ಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಂಗು ಎಲ್ಲ ಆ್ಯನಿಮೇಷನ್ ಎಲ್ಲ ಕೊಟ್ಟಿರ್ತೀನಿ. ಈ ವಿಡಿಯೋನ ನೀವು ಸೇವ್ ಮಾಡ್ಕೋಬೇಕಾದ್ರೆ ಇಲ್ಲಿ ನಿಮಗೆ ಕೆಳಗಡೆ ಎಕ್ಸ್ಪೋರ್ಟ್ ಐಕನ್ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ರೆಸೊಲ್ಯೂಷನ್ ಹೈಯಲ್ಲಿ ಇಟ್ಕೊಳ್ಳಿ. ರೆಸೊಲ್ಯೂಷನ್ ಬಂದು ಯಾವಾಗಲೂ ಹೈಯಲ್ಲಿ ಇಟ್ಕೊಳ್ಳಿ. 1080 ಪಿಕ್ಸೆಲ್ ಅಥವಾ 720 ಪಿಕ್ಸೆಲ್ ಇಟ್ಕೊಂಡು FPS ನೀವು 60 ಅಥವಾ 30 FPS ಇಟ್ಕೊಂಡು ಹೈ ಅಥವಾ ವೆರಿ ಹೈ ಅಥವಾ ಹೈಯಲ್ಲಿ ಇಟ್ಕೊಂಡು ಇಲ್ಲಿ ನಿಮಗೆ ಗ್ರೀನಲ್ಲಿ ಒಂದು ಐಕನ್ ಕಾಣಿಸುತ್ತಲ್ಲ, ಈ ಗ್ರೀನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ನನಗೆ ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡೋಕ್ಕೆ ನನಗೆ ಒಂದು 10 ನಿಮಿಷ 15 ನಿಮಿಷ ಆಯಿತು ಫ್ರೆಂಡ್ಸ್. ಯಾಕಂದರೆ ತುಂಬ ಆ್ಯನಿಮೇಷನ್ಸ್ ಕೊಟ್ಟಿದ್ದಾನಲ್ಲ ಅದಕ್ಕೆ ಒಂದು 10-15 ನಿಮಿಷ ಆಯಿತು. ನಿಮಗೆ ಒಂದು ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಆಗ್ಬೋದು. ವೆಯ್ಟ್ ಮಾಡಿ. ನೀವು ಈ ಆ್ಯಪ್ನಿಂದ ಹೊರಗಡೆ ಹೋಗಬೇಡಿ ಮತ್ತು ಬೇರೆ ಆ್ಯಪ್ಸ್ನ ಓಪನ್ ಮಾಡಬೇಡಿ, ಯಾಕಂದರೆ ಎಕ್ಸ್ಪೋರ್ಟ್ ಆಗೋಲ್ಲ. ಈ ಪೂರ್ತಿ ಎಕ್ಸ್ಪೋರ್ಟ್ ಆಗೋವರೆಗೂ ನೀವು ಏನು ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ನ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.